ರಾತ್ರಿ ಉತ್ತಮವಾದಂತಹ ಮಳೆ ಆಗಿದೆ. ಆ ಪ್ರಯುಕ್ತ ಕಾರ್ಯಕ್ರಮದ ಸ್ಥಳಾಂತರ ಕೂಡ ಆಗಿದೆ. ಇದೆಲ್ಲದೂ ಕೂಡ ಒಳ್ಳೆಯದೇ ಅಂತ ಹೇಳಿ ನಾವೆಲ್ಲ ಭಾವಿಸ್ತೇವೆ. ಇಂತಹ ಒಂದು ಪುಣ್ಯದ ದಿವಸ ಸೋಮಣ್ಣ ಬಂದಿದ್ದಾರೆ ಅಂತ ಹೇಳಿ ನಾವೆಲ್ಲ ಆಶಿಸ್ಬೇಕು. ನಮ್ಮ ಭಾಗಕ್ಕೆ ಮಳೆ ಬರೋದೇ ಜಾಸ್ತಿ. ಮಳೆ ಬರ್ತದೆ ಅಂತಂದ್ರೆ ನಮಗೆ ಎಲ್ಲ ಏನೋ ಬಂದಂಗೆ ಆಗ್ತದೆ. ಆದರೆ ಇಲ್ಲಿ ಉತ್ತಮವಾದಂತಹ ಮಳೆ ಬೆಳಿಗ್ಗೆವರೆಗೂ ಕೂಡ ಬಿದ್ದಿರ್ತಕ್ಕಂಥದ್ದು. ಹಾಗಾಗಿ ಇಂತಹ ಒಂದು ಸುಸಂದರ್ಭದಲ್ಲಿ ಆಗಮಿಸಿ ಸುಮಾರು 18.5 ಕೋಟಿದು ಮೇಡಮ್ ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ. ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸುಮಾರು 18.5 ಕೋಟಿ ಹಣದಿಂದ ಈ ಒಂದು ಸೇತುವೆ ಅದರ 10 ಪಟ್ಟು ನೀರಿನ ಅಷ್ಟು ನೀರು ನಿಲ್ಲೋದ್ರಿಂದ ಈ ಕಡೆ ಐಡಿಯಲ್ಲಿ ಈ ಕಡೆಗೆ ಕೊಡಗೇನಹಳ್ಳಿ ನೇತೃತ್ವವನ್ನ ವಹಿಸಿದಂತ ಸಚಿವ ರಾಜೇಶ್ ಅವರೇ ಹಾಗೂ ಇಲ್ಲಿ ಅಭ್ಯರ್ಥಿಯಾಗಿದ್ದಂತಹ ನಾಗರಾಜ್ ಅವರೇ, ನಮ್ಮ ಅಧ್ಯಕ್ಷರಾದಂತಹ ಸನ್ಮಾನ್ಯ ಆದಿನಾರಾಯಣ ರೆಡ್ಡಿ ಅವರೇ ಮತ್ತು ಗೋಪಾಲಯ್ಯ ಅವರೇ, ಇದು ನಮ್ಮ ಪುತ್ರಿಬಾಯಿ ಅವರು ಅಂತ ಹೇಳಿ ಹೇಳಿದ್ರು. ಹಾಗೆ ನಮ್ಮ ಆಂಜನಪ್ಪನವರು ಮತ್ತೆ ನಮ್ಮ ಶಂಕರ ಮಗ ಶ್ರೀನಿವಾಸ್, ಹಾಗೆ ನಮ್ಮ ರೆಡ್ಡಿ ಅವರು ಹಿರಿಯ ವಕೀಲರು, ನಮ್ಮನ್ನೆಲ್ಲರ ಆತ್ಮೀಯರು, ಹಾಗೆಯೇ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡಗಳಿದ್ದೀರಿ, ನಮ್ಮ ಚೇರ್ಮನ್ಗಳಿದ್ದೀರಿ, ಇತರ ಎಲ್ಲ ಮುಖಂಡಗಳಿದ್ದೀರಿ. ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಸೋಮಣ್ಣ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಬಹಳಷ್ಟು ಚೆಕ್ಡೌನ್ಗಳ ಅವಶ್ಯಕತೆ ಇದೆ. ನಾವು ಮಳೆ ನೀರಿನ ಆಶ್ರಯದಲ್ಲಿ ನಾವು ಬೇಸಾಯ ಮಾಡತಕ್ಕಂಥದ್ದು ಅಂತರ್ಜಲದ ಮಟ್ಟವನ್ನು ವೃದ್ಧಿ ಮಾಡಲಿಕ್ಕೆ ಚೆಕ್ಡೌನ್ಗಳ ಅಗತ್ಯತೆ ಇದು ಹೆಚ್ಚು ಇದೆ. ಹಾಗೆಯೇ ನಮ್ಮ ಒಂದು ಗೋರೆಡ್ಡಿ ಪಾಳ್ಯ ಅಲ್ಲಿನೂ ಕೂಡ ಒಂದು ಸಂಗ್ರಾಮ ಆದ್ರೂ ಕೂಡ ಇದೇ ರೀತಿ ನಮ್ಗೆ ಅಲ್ಲಿನೂ ಕೂಡ ಮಾಡ್ಕೊಳ್ತಕ್ಕಂಥದ್ದು ಒಂದು ಅಗತ್ಯತೆ ಇದೆ. ಇದಕ್ಕೋಸ್ಕರ ಕೂಡ ಬಂದು ಅದನ್ನ ಸ್ಪಾಟ್ ಇನ್ಸ್ಪೆಕ್ಷನ್ ಎಲ್ಲ ಮಾಡಿದ್ದಾರೆ. ಆದ್ರೆ ನಾನು ಇವರಿಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಂತ ನಾನು ಮನವಿ ಮಾಡೋದಿಲ್ಲ. ಆದ್ರೆ ನಮ್ಮ ಮಾಧ್ಯಮ ನಂಬಿಕೆ ಇಟ್ಟು ಅವ್ರನ್ನ ಮುಂದೆ ಮಾಡ್ಕೊಡ್ತಾರೆ ಅಂತ ಹೇಳಿ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಮತ್ತು ಸೋಮಣ್ಣ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದು ನಿಮಗೆಲ್ಲ ಗೊತ್ತಿದೆ. ಜನಪರವಾಗಿ ಕೆಲಸ ಮಾಡತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ಒಬ್ಬರು ಲೋಕಸಭಾ ಸದಸ್ಯರು. ಅವರು ಏನು ಬ್ಯಾಂಗ್ಳೂರು ಸಿಟಿ ಭಾರಿ ಕಡಿಮೆ ಜೋರ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಆಗ್ತಾ ಇತ್ತು. ಆದ್ರೆ ಇಲ್ಲಿ ಬಂದ್ಮೇಲೆ ರಾಜ್ಯದ ರಾಜಧಾನಿಗೆ ನಾವೇನ್ ಖರ್ಚು ಮಾಡ್ತೀವಿ ಅದ್ರೊಳಗೆ 10% ಏನಾದ್ರೂ ಮಧುಗಿರಿ ಖರ್ಚು ಮಾಡ್ಬಿಟ್ರೆ ಮಧುಗಿರಿನೂ ಒಂದು ದೊಡ್ಡ ಪಟ್ಟಣನೇ ಆಗೋಯ್ತದೆ. ಆದ್ರೆ ಏನೋ ನಿಮ್ಮ ದೊಡ್ಡತನ ಇದೆ. ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಒಂದು ಸಣ್ಣ 18 ಕೋಟಿ ರೂಪಾಯಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಾನು ಬೆಂಗಳೂರಿನ 106 ಕೋಟಿ ರೂಪಾಯಿ ಕೆಲಸ ಮಾಡಿದ್ದೀನಿ. 500 ಜನ ಸೇರ್ಸಕ್ಕೆ ಆಯ್ತಾ ಇಲ್ಲ. ನೋಡಪ್ಪ, ಮಂಜುನಾಥ ಬದುಕಿದ್ದಾನೆ. ಮಂಜುನಾಥ ಇನ್ನೂ ಸಾಕಿಲ್ಲ. ಮಂಜುನಾಥನ ಆಶೀರ್ವಾದ ಇದೆ. ಮಂಜುನಾಥನ ಆಶೀರ್ವಾದವನ್ನು ಪಡೆಯೋದಕ್ಕೆ ಧರ್ಮಾಧಿಕಾರಿಗಳ ಅವರ ಕುಟುಂಬ ತುಂಬ ಎಲ್ಲ ಒಂದು ಕಡೆ ಆ ದೈವವನ್ನು, ಆ ದೈವದ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಪೂಜೆ ಮಾಡಿದ್ರ ಫಲ ಇಂಥ ಅನೇಕ ದುರ್ಘಟನೆಗಳು ನಡೆದಾಗ ದೇವರೇ ಎಲ್ಲ ಒಂದು ಕಡೆ ಇದ್ದಾನೆ ಅನ್ನೋದಕ್ಕೆ ಇವತ್ತು ಸಾಬೀತಾಗಿದೆ. ನನಗನ್ನಿಸ್ತದೆ ಯಾರು ಮಾಡಿದ್ರು ಅವರೆಲ್ಲರೂ ಕೂಡ ಸತ್ಯ ನಾಶವಾಗ್ತಾರೆ. ಸತ್ಯ ಹೊರಗಡೆ ಬಂದಿದೆ. ನನಗೆ ಇನ್ನು ಮುಂದೆ ಯಾವುದಾದ್ರು ಕಾರಣದಲ್ಲಿ ಇಂಥ ದೈವಗಳ ಸಂಕಲ್ಪಗಳನ್ನು, ಅಣ್ಣಪ್ಪನನ್ನು, ಧರ್ಮಸ್ಥಳದ ಇತಿಹಾಸವನ್ನು ಎಲ್ಲ ಒಂದು ಕಡೆ ಯಾರ್ದೋ ಇದಕ್ಕೆ ತೆಗೆದುಕೊಂಡೋಗಿ ಅಲ್ಲಿ ಅಪಪ್ರಚಾರ ಮಾಡಿ ಕೆಟ್ಟ ಹೆಸರು ತರಬೇಕು ಅನ್ನೋರಿಗೆ ಇದೊಂದು ದೊಡ್ಡ ಸಂದೇಶ. ಇಂಥ ಪಾಪದ ಕೆಲಸ ಯಾರೇ ಮಾಡಿದ್ರು ಕೂಡ ಪಾಪಿಸ್ತುಗಳು ಅನ್ನೋದನ್ನು ಇವತ್ತು ಅವನ ಇದರಿಂದ ಹೇಳಿಕೆಯಿಂದಲೇ ಗೊತ್ತಾಗಿದೆ. ಥ್ಯಾಂಕ್ ಯು. ನಾವೆಲ್ಲ ಮಾಡ್ತೇವೆ. ನಡೀರಪ್ಪ, ರಾಜಕಾರಣ ಬೇಡ, ಅಭಿವೃದ್ಧಿ ಬಗ್ಗೆ ಏನಾರ ಹೇಳಿ. ರಾಜಕಾರಣದ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳೋದಿಲ್ಲ.